ಈ ಸಮಸ್ಯೆ ಇದೆ. ಎಂಜಲ್ ಹೊಡ್ಸ್ಬೇಕಿರಪ್ಪ. ಸರ್ಕಾರಗಳು ಇದನ್ನು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನಾದ್ರು ಒಂದು ವಿಶೇಷವಾಗಿ ಸೌಲಭ್ಯಗಳು ಮಾಡಬೇಕು ಅಂತೇಳಿ ನ್ಯಾಯಾಲಯದ ಗಮನವನ್ನು ಸಾರ್ವಜನಿಕ ಹಿತಾಸಕ್ತಿಯಿಂದ ಸೆಳೆದ್ರೆ ಸೊ ಅದು ನ್ಯಾಯೋಚಿತವಾಗಿದೆ ಅಂತೇಳಿ ಮಾಡಿದ್ರೆ ಆಗ ಕೋರ್ಟ್ಗಳು ಸಹ ಸರ್ವೋಚ್ಚ ನ್ಯಾಯಾಲಯಗಳು ಅಥವಾ ಉಚ್ಚ ನ್ಯಾಯಾಲಯಗಳು ಸರ್ಕಾರಗಳಿಗೆ ಕೆಲವು ನಿರ್ದೇಶನ ಕೊಡಬಹುದು. ಆಗ ಅವರು ಕಡ್ಡಾಯವಾಗಿ ನ್ಯಾಯ ನಿರ್ದೇಶನ ಪಡೆದು ಈ ರೀತಿ ಬಹುಸಂಖ್ಯಾತ ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆ ದೋಷಗಳಿಗೆ ಪರಿಹಾರಗಳನ್ನ ಪಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಸೊ ಅದನ್ನು ನಮ್ಮ ವೀಕ್ಷಕರು ಗಮನಿಸಬೇಕು ಅಂತ. ಓಕೆ, ಅಂದ್ರೆ ಒಬ್ರು ಹಾಕೋದ್ಕಿಂತ ಒಂದಷ್ಟು ಜನ ಯಾರ್ಯಾರು ದಿವ್ಯಾಂಗರು ಇರ್ತಾರೋ, ಎಜುಕೇಟೆಡ್ಸ್ ಯಾರು ಇರ್ತಾರೋ ಅವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗನ್ನ ಈ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಗೆ ಈ ಥರದ ಒಂದು ಫೆಸಿಲಿಟಿ ಸಿಕ್ಕರೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಸಾಮಾಜಿಕ ಕಳಕಳಿಯಿಂದ ನೀವೊಂದು ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರೆ ಬಹುಶಃ ಅದನ್ನು ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ಅನುಕೂಲ ಆಗುವ ರೀತಿ ಒಂದು ಗೈಡ್ಲೈನ್ಸ್ ಅನ್ನ ಬಹುಶಃ ಸರ್ಕಾರಗಳಿಗೆ ಕೂಡ ನೀಡ್ಬೋದು. ಒಮ್ಮೆ ಪ್ರಯತ್ನ ಮಾಡಿ. ಹಾಗೆ ಸರ್, ಈಗ ವಿಮಾ ಸೌಲಭ್ಯ ಅಂತ ಬಂದಾಗ ಸೊ ಯಾವ ಥರ ಇರುತ್ತೆ ಅದು ಅಂತ ಹೇಳಿ? ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತೇಳಿ ಸಾಮಾನ್ಯ ಜನಕ್ಕೆ ಹೆಂಗೆ ಮಾಡಿಸ್ತೀವೋ ಹಾಗೆ ವಿಕಲಚೇತನರಿಗೂ ಸಹ ವಿಮಾ ಸೌಲಭ್ಯ ಇದೆ. ಈಗ ಅವರಲ್ಲಿ ವಯಸ್ಸಾದವರು ಇರ್ತಾರಲ್ವ, ಮತ್ತು ಮನೆಯಲ್ಲಿ ಈಗ BP, ಶುಗರು, ಬೇರೆ ಬೇರೆ ಕಾಯಿಲೆಗಳು ಇರೋದ್ರಿಂದ ದಿನನಿತ್ಯ ಆಹಾರ ಜೊತೆಗೆ ಔಷಧಿನ ಆಹಾರವಾಗಿ ತಗೊಳ್ತಕ್ಕಂಥ ಪರಿಸ್ಥಿತಿ ನಾವು ಇರೋದ್ರಿಂದ ಆಗ ಅವರು ಈ ಒಂದು ವಿಕಲಚೇತನರು ವಿಮೆಯನ್ನು ಮಾಡಿಸಿ ಕಾರ್ಡ್ನ ಇಟ್ಕೊಂಡಿದ್ರೆ ಅವರಿಗೆ ಕಡ್ಡಾಯವಾಗಿ ಅವ್ರಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳು ತಪಾಸಣೆಗಳು ನಡೀತವೆ. ಸೊ ಅದಿದೆ, ಬಳಸ್ಕೊಳ್ಬೇಕು. ಅದು ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಈಗ ಅದು ವಿಮಾ ಕಾರ್ಡ್ ಅಂತ ಹೇಳಿದ್ರೆ ನಾವು ಜಿಲ್ಲಾ ಮಟ್ಟದ ಆಸ್ಪತ್ರೆ ವೈದ್ಯರೇನಿರ್ತಾರಲ್ಲ ಅಲ್ಲಿ ವಿಮೆನ ಮಾಡಿಸ್ಕೊಳ್ಬೇಕು. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅಂಗವಿಕಲತೆಯ ಕಾಯ್ದೆಗಳ ಅಡಿ ವಿಕಲಚೇತನರಿಗೆ ಇರುವಂತಹ ಸರ್ಕಾರದ ಸೌಲಭ್ಯಗಳೇನು, ಅವರಿಗೆ ಸಮಸ್ಯೆಗಳಾದಾಗ ಹೇಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬಹುದು ಅಂತ ಹೇಳಿ ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್. ವೀಕ್ಷಕರಿಗೂ ಸಹ ನನಗೆ ಕೊಟ್ಟಂತ ಸಮಯದ ಚೌಕಟ್ಟಿನಲ್ಲಿ ಎಷ್ಟು ವಿಷಯ ಅಂತ ಹೇಳಲಿಕ್ಕೆ ಸಾಧ್ಯನೋ ನಾನು ಬೌದ್ಧಿಕ ಮಟ್ಟದಲ್ಲಿ ಅದನ್ನು ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿಷಯಗಳಿಗೆ ಸಾರ್ವಜನಿಕರು ಈ ರೀತಿ ಕಾರ್ಯಕ್ರಮದಲ್ಲಿ ತಮ್ಮ ಅಹವಾಲುಗಳನ್ನು ಕೊಟ್ಟು ತಮ್ಮ ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳಿಕ್ಕೆ ಸರ್ಕಾರ ಈ ರೀತಿ ಎಲ್ಲ ರೀತಿ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದನೇ ಈ ಒಂದು ಮೀಡಿಯಾ ಮೂಲಕವೂ ಸಹ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತೇವೆ. ಇದು ಸರ್ಕಾರದ ಜವಾಬ್ದಾರಿಗಳಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಕಡೆಯಿಂದ ಕೆಲವು ವಿಷಯಗಳನ್ನ ತಮಗೆ ಹಂಚಿಕೆ ಅವಕಾಶ ಮಾಡಿಕೊಟ್ಟಂಥ ದೂರದರ್ಶನದ ಎಲ್ಲ ಅಧಿಕಾರಿಗಳಿಗೂ ತಮಗೂ ನನ್ನ ವಂದನೆ. ಓಕೆ ಎಸ್, ಇನ್ನು ವೀಕ್ಷಕರೇ, ನಿಮಗೆ ಏನಾದರೂ ಪ್ರಶ್ನೆಗಳಿತ್ತು ಕೇಳೋಕ್ಕಾಗಲಿಲ್ಲ ಅಂತಂದಾಗ ಸೊ ಯೂಟ್ಯೂಬ್ನಲ್ಲಿ ನಾವು ಖಂಡಿತ ನಮ್ಮ ಪ್ರೋಗ್ರಾಮ್ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ಕಾಮೆಂಟ್ ಸೆಕ್ಷನಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಹಾಕ್ಬೋದು. ಸೊ ಅದನ್ನು ವಕೀಲರು ಗಮನಿಸಿ ನಿಮಗೆ ಬಹುಶಃ ಅಲ್ಲೇ ಉತ್ತರಗಳನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಒಂದು ಕಾನೂನು ಪ್ರಾಧಿಕಾರಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಬೇಕಾದಂಥ ಪರಿಹಾರಗಳನ್ನು ಪಡ್ಕೊಳ್ಳಿ. ಅಲ್ಲಿ ಉಚಿತವಾಗಿರುತ್ತೆ, ಖಂಡಿತವಾಗ್ಲೂ ನಿಮಗೆ ಸಹಾಯ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಪ್ರೋಗ್ರಾಮ್ ಮುಗಿದು ವಿಕಲಚೇತನ ಮಕ್ಕಳಿಗೆ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀವಿ.